ಎಸ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್ ಆಲ್ಮೋಸ್ಟ್ ನಮ್ಮ ಟೀಮ್ ಇಂದ ತುಂಬಾ ಜನ ಈ ಒಂದು ಮೀಟಿಂಗ್ ಅಲ್ಲಿ ಇದ್ದಾರೆ ಸರ್. ಆಲ್ಮೋಸ್ಟ್ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ. ನಿಮ್ಮ ಒಂದು ನಾಲೆಜ್ ನ ತಗೊಳ್ಬೇಕಂತ ನೀವು ತುಂಬಾ ಪ್ರೀಶಿಯಸ್ ಟೈಮ್ ನ ತಗೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಸರ್. ಸ್ವಲ್ಪ ಅವ್ರಿಗೆ ಇಲ್ಲಿ ಟಾಪಿಕ್ ನ ಯಾವ ರೀತಿ ನೀವು ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಸರ್, ಸ್ವಲ್ಪ ಅವ್ರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು, ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕೆ ಮಾಡಬೇಕು, MLM ಅಂದ್ರೆ ಏನು, ಇದ್ರ ಟಾಪಿಕ್ ಬಗ್ಗೆ ಸ್ವಲ್ಪ ಅವ್ರಿಗೆ ಕ್ಲಾರಿಟಿ ಕೊಟ್ರಿ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ನೋವಸ್ ಇದಾರೆ ಸರ್, ಏಸು ಇದಾರೆ. ನೋವಸ್ ಆಲ್ಮೋಸ್ಟ್ 1499 ಮಾಡ್ಕೊಂಡು ಬಂದವರು ಇದಾರೆ ಸರ್, ಆಲ್ರೆಡಿ 260 ಕಂಪ್ಲೀಟ್ ಮಾಡ್ಕೊಂಡವರು ಇದಾರೆ. ಸ್ವಲ್ಪ ಅವ್ರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಯಾಕೆ ಮಾಡ್ಬೇಕಂತ ಕ್ಲಾರಿಟಿ ಕೊಟ್ರಿ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ನಿಮ್ ಕಡೆಯಿಂದ ನಮ್ಗೆ. ಸೊ ಎಲ್ಲರಿಗೂ ನಮಸ್ಕಾರ. ನಾನು ಶರತ್ ಅಂತ, ನನ್ನ ಹೆಸರು ಪೂರ್ಣ ಹೆಸರು ಶರತ್ ಕುಮಾರ್ PN ಅಂತ. ನಾನು ಮೂಲತಃ ಕೆಮಿಕಲ್ ಇಂಜಿನಿಯರ್. ಓಕೆ, ಬಟ್ ನನ್ನ ಕೆಮಿಕಲ್ ಇಂಜಿನಿಯರಿಂಗ್ ಓದುವಾಗ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬಂದಿದ್ದೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ನನಗೆ ತುಂಬಾ ಇಷ್ಟ ಆಯಿತು. ನಾನು ಜಾಬ್ ಮಾಡ್ತಾ ಮಾಡ್ತಾ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದೆ. ಆ ನಂತರ ಜಾಬ್ ಅನ್ನ ಕ್ವಿಟ್ ಮಾಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಫುಲ್ ಟೈಮ್ ಮಾಡಿದೆ. ನನಗೊಂದು ಆಸೆ ಇತ್ತು, ನನ್ನ ಕೂದಲು ಬೆಳ್ಳಗಾಗೋದ್ರೊಳಗಡೆ, ನನ್ನ ಏಜ್ 40 ಮುಟ್ಟೋದ್ರ ಒಳಗಡೆ ನಾನು ರಿಟೈರ್ಡ್ ಆಗಬೇಕು ಅಂತ. ಅದೇ ಆಸೆ ಪ್ರಕಾರ ನಾನು ನನ್ನ ಜೀವನವನ್ನ ರೂಪಿಸ್ಕೊಂಡೆ. ಇದಕ್ಕೆಲ್ಲ ಕಾರಣ ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್. ಸೊ ಈಗ ನಾನು ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ನನ್ನ ಆಫೀಸ್ ಇದೆ. ಐ ಆಮ್ ಟೋಟಲಿ ರಿಟೈರ್ಡ್ ಅಂಡ್ ಸೆಟಲ್ಡ್ ಪರ್ಸನ್ ಥ್ರೂ ನೆಟ್ವರ್ಕ್ ಮಾರ್ಕೆಟಿಂಗ್. ಓಕೆ, ಸೊ ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಟ್ಟರೆ ಬೇರೆ ಏನು ಜ್ಞಾನ ಇಲ್ಲ. ಐ ಆಮ್ ಎಕ್ಸ್ಪರ್ಟ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ ಹಾಗೂ MBA ಮಾಡಿದ್ದೇನೆ. ಸೊ ಏಷ್ಯಾ ಖಂಡದ ಮೊದಲ ವ್ಯಕ್ತಿ, ಇಂಡಿಯಾದು ಕರ್ನಾಟಕದಲ್ಲ, ಏಷ್ಯಾ ಖಂಡದ ಮೊದಲ ವ್ಯಕ್ತಿ ಹೂ ಕಂಪ್ಲೀಟೆಡ್ ಪ್ರೊಫೆಷನಲಿ ಇನ್ ದ ಯೂನಿವರ್ಸಿಟಿ ಆಫ್ ಸರ್ಟಿಫೈಡ್ ಕೋರ್ಸ್ ದಟ್ ಈಸ್ ಕಾಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್, PG ಡಿಪ್ಲೊಮೊ ಹಾಗೂ MBA ಅನ್ನ ನಾನು ಮುಗಿಸಿದ್ದೇನೆ. ಸೊ ನೀವೇನು ಅನ್ಕೊಂತಿದ್ರಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಇದೊಂದು ಚೈನ್ ಲಿಂಕು, ಇದು SLC ಫೇಲ್ ಆದವರು, ಕೆಲ್ಸಕ್ಕೆ ಬರ್ಲಿಲ್ದವ್ರು ಮಾಡೋ ಬಿಸ್ನೆಸ್ ಅಂತ ಅಲ್ಲ. ಇಟ್ ಈಸ್ ಎ ಪ್ರೊಫೆಷನ್. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಕ್ಕೆ ಒಂದು ವೃತ್ತಿ ಧರ್ಮ. ಇದೊಂದು ಅದ್ಭುತವಾದಂತಹ ವೇದಿಕೆ. ಇದನ್ನ ನಿಮ್ಮ ಲೀಡರ್ಸ್ ನಿಮಗೆ ಒದಗಿಸಿ ಕೊಟ್ಟಿದ್ದಾರೆ ಒಂದು ಕಂಪನಿಯ ಮುಖಾಂತರ. ಸೊ ಇದು ನನ್ನ ಕಿರು ಪರಿಚಯ. ಯಾಕಂದ್ರೆ ಬಹಳ ಜನ ಹೊಸಬ್ರು ಇದ್ದೀರಾ, ನನ್ನ ಬಗ್ಗೆ ಪರಿಚಯ ಇಲ್ಲ. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಪುಸ್ತಕಗಳನ್ನ ಬರೆದಿದ್ದೇನೆ. ಓಕೆ, 3 ಪುಸ್ತಕ ಇದೆ. ಭಾಗ 1, ಭಾಗ 2, ಭಾಗ 3. ಕೇಸರಿ ಬಿಳಿ ಹಸಿರು ಬಣ್ಣದಲ್ಲಿದೆ, ಕನ್ನಡದಲ್ಲಿದೆ. ಇದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಕೂಡ ದಾಖಲೆ ಆಗಿದೆ. ಸೊ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಟೆಕ್ಸ್ಟ್ ಬುಕ್ ಅಂತ ಜನ ಕರೀತಾರೆ. ಯಾಕಂದ್ರೆ ಒಂದು ಟೆಕ್ಸ್ಟ್ ಬುಕ್ ಬೇಕಲ್ಲ ನಮಗೆ. ಸೊ ದಿಸ್ ಇಸ್ ದ ಟೆಕ್ಸ್ಟ್ ಬುಕ್ ಫಾರ್ ದ ನೆಟ್ವರ್ಕ್ ಮಾರ್ಕೆಟಿಂಗ್. ತುಂಬಾ ಅದ್ಭುತವಾಗಿ ಬಂದಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ನಾನು ನ್ಯೂಸ್ ಪೇಪರ್ ಕೂಡ ಬಿಡುಗಡೆ ಮಾಡಿದ್ದೀನಿ. ಕನ್ನಡದ ನ್ಯೂಸ್ ಪೇಪರ್ ನಿಮ್ಮ ಮನೆಗೆ ಬರುತ್ತೆ, ಎವ್ರಿ ತಿಂಗಳು ಬರುತ್ತೆ. ನೀವು ಇದಕ್ಕೆ ಚಂದಾದಾರರಾಗಬೇಕು. ಸೊ ನನ್ನ ಫೇಸ್ಬುಕ್ ಅಕೌಂಟ್ ಇದೆ MLM ಶರತ್ ಅಂತ, ಯೂಟ್ಯೂಬ್ ಅಕೌಂಟ್ ಇದೆ MLM ಶರತ್ ಅಂತ, ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ MLM ಶರತ್ ಅಂತ. ಸೊ ನನ್ನ ತಂದೆ ತಾಯಿ ಇಟ್ಟಿರೋ ಹೆಸರನ್ನ ಡಿಲೀಟ್ ಮಾಡಿಬಿಟ್ಟು ನಾನು MLM ಶರತ್ ಅಂತ ಇಟ್ಕೊಂಡೆ. ಕಾರಣ, ಐ ಲವ್ MLM ಇಂಡಸ್ಟ್ರಿ ಅಂಡ್ ಐ ಆಮ್ ಬಾರ್ನ್ ಫಾರ್ MLM ಇಂಡಸ್ಟ್ರಿ ಅಂತ ನನ್ನ ಅನಿಸಿಕೆ. ಸೊ ದಿಸ್ ಇಸ್ ಆಲ್ ಮೈ ಬ್ಯಾಕ್ ಗ್ರೌಂಡ್ ಅಂಡ್ ಯುವರ್ ಲೀಡರ್, ಓಕೆ, ಯುವರ್ ಗ್ರೇಟ್ ಅಪ್ಲೈನ್, ದ ಡೈನಮಿಕ್ ಯಂಗ್ ಅಂಡ್ ಎನರ್ಜೆಟಿಕ್ ಹೀರೋ ಸುದೀಪ್ ಸರ್ ಏನಿದ್ದಾರೆ ನಮ್ಮ ಜೊತೆಗೆ. ಸೊ ಹಿ ಈಸ್ ಮೈ ಒನ್ ಆಫ್ ದ ಸ್ಟೂಡೆಂಟ್ ಅಲ್ಲಿ ಅವರು ಕೂಡ ಒಬ್ರು. ಅವರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು ಇವತ್ತಿನ ಕ್ಲಾಸಿಗೆ ಬರೋದಕ್ಕೆ. ನಾನು ತುಂಬಾ ಬ್ಯುಸಿ ಇದ್ದೆ, ಶನಿವಾರಲಿಂದನೂ ಬರೋಣ ಅಂತ ಇದ್ದೆ, ಆಗ್ತಾ ಇರಲಿಲ್ಲ. ಬಟ್ ಈ ಸಂದರ್ಭದಲ್ಲಿ ಆಯ್ತು. ಓಕೆ, ಸೊ ನಾನು USA, UK, ಆ ಕಡೆ ದುಬೈ, ಸಿಂಗಾಪುರ್, ಮಲೇಷಿಯಾ ಅಲ್ಲಿನೂ ಕೂಡ ನನ್ನ ವಿದ್ಯಾರ್ಥಿಗಳು ಇದ್ದಾರೆ. ನಾನು ಅವರಿಗೂ ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಟ್ರೈನಿಂಗ್ ಗಳನ್ನ ತಗೊಂತಾ ಇರ್ತೀನಿ. ನಾನು ತುಂಬಾ ಟೈಟ್ ಶೆಡ್ಯೂಲ್ ಇರುತ್ತೆ ನಂದು. ಬಟ್ ಆದ್ರೂ ಸರ್ರಿಗೆ, ಸುದೀಪ್ ಸರ್ಗೆ ನಾನು ಇಲ್ಲ ಅನ್ನಕ್ ಬರ್ಲಿಲ್ಲ. ಯಾಕಂದ್ರೆ ಅವ್ರು ಅಷ್ಟು ಪ್ರೀತಿಲಿಂದ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನಾನು ಬರ್ಲೇಬೇಕಾದಂತ ಪರಿಸ್ಥಿತಿ ಬಂತು. ಇಲ್ಲಿ ಬಂದ ಮೇಲೆ ನೀವೆಲ್ಲ ಇಷ್ಟು ಖುಷಿಯಾಗಿ ಜಾಯಿನ್ ಆಗೋದು, ನಿಮ್ಮ ಎಲ್ಲ ವಿಡಿಯೋಗಳನ್ನ ನೋಡಿ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಇವತ್ತಿನ ಟಾಪಿಕ್ ನಿಮಗೆ ಹೊಸದಾಗಿ ತಗೊಂಡ್ಬಂದಿದ್ದೀನಿ. ನಾನು ಮೋಟಿವೇಶನಲ್ ಸ್ಪೀಕರ್ ಅಲ್ಲ ಸ್ನೇಹಿತರೆ.
ಓಕೆ, ಐ ಆಮ್ ನಾಟ್ ಎ ಮೋಟಿವೇಶನಲ್ ಸ್ಪೀಕರ್, ಐ ಆಮ್ ದ ರಿಯಾಲಿಟಿ ಸ್ಪೀಕರ್. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಓದಿರೋದ್ರಿಂದ, ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಡಿಗ್ರಿ ಎಲ್ಲ ತಗೊಂಡಿರೋದ್ರಿಂದ ನಾನು ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನ ವಾಸ್ತವವನ್ನ ತಿಳಿಸ್ತೀನಿ. ನನಗೆ ಸುಳ್ಳು ತಾರಾತಿಗಡಿ ಮೋಟಿವೇಶನ್ ಮಾಡಕ್ ಬರಲ್ಲ. ನಾನು ನೇರವಾಗಿ ಮಾತಾಡ್ತೀನಿ ಹಾಗೂ ಆಡು ಭಾಷೆಯಲ್ಲಿ ಮಾತಾಡ್ತೀನಿ. ನನಗೆ ಪ್ರೊಫೆಷನಲ್ ಆಗಿ, ಸ್ಟ್ಯಾಂಡರ್ಡ್ ಆಗಿ, ಸ್ಟೈಲ್ ಆಗಿ ಮಾತಾಡಕ್ ಬರಲ್ಲ. ನಾನೊಬ್ಬ ಕನ್ನಡ ಮೀಡಿಯಂ ಅಲ್ಲಿ ಓದಿರೋನು. ಓಕೆ, ಸೊ ಒಂದು ಮಧ್ಯಮ ಕುಟುಂಬಕ್ಕೆ ಬಿಲಾಂಗ್ ಮಾಡಿದವನು, ಒಂದು ಹಳ್ಳಿಯಿಂದ ಬಂದವನು. ಓಕೆ, ಯಾಕಂದ್ರೆ ನನ್ನ ಉದ್ದೇಶ ಏನು ಅಂದ್ರೆ, ಇವತ್ತು ಜನ ತುಂಬಾ ಜಾಣರಿದ್ದಾರೆ. ಜನರಿಗೆ ನಾವು ಸುದ್ದಿ ಬಳಸಿ ಮಾತಾಡುವಂಥದ್ದು ಏನೋ ಅವಶ್ಯಕತೆ ಇಲ್ಲ. ನಾವು ನೇರವಾಗಿ ವಿಷಯವನ್ನ ಹೇಳಿದ್ರೆ ಜನರು ಅರ್ಥ ಮಾಡ್ಕೊಳ್ಳೋ ಲೆವೆಲಿಗೆ ಇದ್ದಾರೆ. ಅದು ಆಡು ಭಾಷೆಯಲ್ಲಿ ಹೇಳಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಓಕೆ, ನಾನು ಹಲವಾರು ಟ್ರೈನಿಂಗ್ ಗಳನ್ನ ಕೊಟ್ಟಿದ್ದೀನಿ. ಇದು ನನ್ನ ಮೊದಲನೇ ಭೇಟಿಯಾಗಿದ್ದಕ್ಕೆ ನನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸುದೀಪ್ ಸರಿಗೂ ನನ್ನ ಬಗ್ಗೆ 50% ಮಾತ್ರ ಗೊತ್ತಿದೆ, ಇಷ್ಟೆಲ್ಲ ಗೊತ್ತಿಲ್ಲ. ಹಾಗಾಗಿ ನಾನು ನನ್ನ ಪರಿಚಯವನ್ನ ನಾನೇ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ನನ್ನ ಪರಿಚಯ ನಿಮಗೆ ಆಯ್ತು ಅಂದ್ರೆ ಕೇಳೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಅದಕ್ಕೋಸ್ಕರ, ಮತ್ತೇನಿಲ್ಲ. ಇದು ನೆಕ್ಸ್ಟ್ ಮೀಟಿಂಗ್ ನಡೀತಾ ಇದ್ರೆ ನನ್ನ ಪರಿಚಯ ಅವಶ್ಯಕತೆ ಇರಲ್ಲ, ನೇರವಾಗಿ ನಾನು ವಿಷಯಕ್ಕೆ ಬರ್ತಾ ಇರ್ತೀನಿ. ಸೊ ಹೀಗೆ ನಾನು ಆಲ್ ಇಂಡಿಯಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಅದರ ಅಧ್ಯಕ್ಷ ಕೂಡ ಇದ್ದೀನಿ. ಕರ್ನಾಟಕ ನೆಟ್ವರ್ಕ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಕೂಡ ಇದ್ದೀನಿ. ಯಾಕೆ ಈ ಅಸೋಸಿಯೇಷನ್ ಸಂಘ ಯಾಕೆ ಅಂತಂದು ಹೇಳಿದ್ರೆ, ನಾನು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಡಿಪ್ಲೊಮೊಗಳನ್ನ ಕರ್ನಾಟಕದಲ್ಲಿ ತರಬೇಕು ಅಂತಂದೇಳಿ ಯೂನಿವರ್ಸಿಟಿಗಳಿಗೆ ಮಾತು ಆಡ್ತಾ ಇದ್ದೀನಿ. ಸೊ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ್ದೀನಿ, ಶಿಕ್ಷಕರ ಮಿನಿಸ್ಟ್ರಿಗೂ ಭೇಟಿ ಮಾಡಿದ್ದೀನಿ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಯೂನಿವರ್ಸಿಟಿಗಳಲ್ಲಿ ಬರಬೇಕು ಅನ್ನೋದು ನನ್ನ ಉದ್ದೇಶ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಕೋರ್ಸ್ ಆಗಬೇಕು. ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್, MLM, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್. ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ಇದೆಲ್ಲ ಒಂದೇ ಪದ, ಇದೆಲ್ಲ ಸೇಮ್. ಇದನ್ನ ಜನರು ಸ್ವಲ್ಪ ಪ್ರೀತಿಯಿಂದ ಚೈನ್ ಲಿಂಕ್ ಅಂತಾನು ಕರೀತಾರೆ. ಅಲ್ಲಿ ಇಲ್ಲಿ ನಿಕ್ ನೇಮ್, ಹಿಂಗೆ ಅಪ್ಪು, ಪುಟ್ಟ, ಬೇಬಿ ಅಂತ ನಾವು ಕರಿತೀವಲ್ಲ ನಿಕ್ ನೇಮ್, ಹಾಗೆ ಇದನ್ನ ಜನರು ಪ್ರೀತಿಯಿಂದ, ತುಂಬಾ ಪ್ರೀತಿಯಿಂದ ಶಾರ್ಟ್ ಕಟ್ ಆಗಿ ನಿಕ್ ನೇಮ್ ಚೈನ್ ಲಿಂಕ್ ಅಂತ ಕರೀತಾರೆ. ಇರ್ಲಿ, ಓಕೆ, ನಾವು ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಸೊ ನನ್ನ ಹೋರಾಟ ಏನು ಅಂತಂದು ಹೇಳಿದ್ರೆ, ಪಾಠ್ಯ ಪುಸ್ತಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಪರಿಚಯ ಆಗ್ಬೇಕು. ಈಗ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಂದು ಹೇಳಿದ್ರೆ ಮೈಯೆಲ್ಲ ಉರಿಯುತ್ತೆ ನಮಗೆ, ನೆನಪಿದೆನಾ? ಓ ಮಾರ್ಕೆಟಿಂಗಾ, ಓ ಜನರಿಗೆ ಟೋಪಿ ಹಾಕದ, ಓ ಇವನ್ ದುಡ್ಡು ತಗೊಂಡ್ ಇವನಿಗೆ ಕೊಟ್ಟು ನಾವು ದುಡ್ಡು ಮಾಡದ, ಓ ಇವೆಲ್ಲ ಕಾಂಜಿ ಪಿಂಜಿ ಜನ ಮಾಡೋದು. ಅದೇ ಅಲ್ವಾ ಚೈನ್ ಲಿಂಕ್, ಒಬ್ರು ಕೆಳಗೆ ಒಬ್ರಿಗೆ ಸೇರಿಸ್ತಾ ಹೋಗ್ಬೇಕು, ಅಂದ್ ಮೇಲ್ಗಡೆ ಇರೋನಿಗೆ ದುಡ್ಡು ಬರುತ್ತೆ, ಅದೇ ಅಲ್ವಾ ಚೈನ್ ಲಿಂಕ್ ಅಲ್ವಾ? ನನಗೆ ಗೊತ್ತು, ನಾ ಮಾಡಿದೀನಿ ಬಿಡು ಅಂತವೆಲ್ಲ. ಈ ತರ ಕೇಳಿದಿರಾ? ಆ ರೀತಿ ತಪ್ಪು ಕಲ್ಪನೆ ಹೋಗಲಾಡಿಸೋದಕ್ಕೆ ನಾನು ಪಾಠ್ಯ ಪುಸ್ತಕದಲ್ಲಿ ತರಬೇಕು ಅಂತ. ಆ ರೀತಿ ತಪ್ಪು ಕಲ್ಪನೆಗಳು ಹೋಗಲಾಡಿಸೋದಕ್ಕೆ ನಾನು ನ್ಯೂಸ್ ಪೇಪರ್ ಬರೆದಿದ್ದೇನೆ. ಎವ್ರಿ ಮಂತ್ ನೆಟ್ವರ್ಕರ್ಸ್ಗೆ ಪ್ರಪಂಚದ ಮೊಟ್ಟ ಮೊದಲ ನ್ಯೂಸ್ ಪೇಪರ್ ಇರಲಿಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ನ್ಯೂಸ್ ಪೇಪರ್ ಇರಲಿಲ್ಲ, ಅದನ್ನು ಕೂಡ ತಗೊಂಡ್ಬಂದೆ. ಸೊ 9739313938 ಈ ನ್ಯೂಸ್ ಪೇಪರ್ ಬೇಕು ಅಂದ್ರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಬರುತ್ತೆ ಮನೆಗೆ. ಓಕೆ, ನನ್ನ ನಂಬರ್ ಅದು. ಓಕೆ, ನಿಮ್ ಲೀಡರ್ ಕೊಡ್ತಾರೆ. ಅಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಅಲ್ಲೆಲ್ಲ ಕಡೆ, ಯೂಟ್ಯೂಬ್ ಅಲ್ಲಿ MLM ಶರತ್ ಹಾಕಿ ಅಲ್ಲೆಲ್ಲ ಕಡೆ ನನ್ನ ನಂಬರ್ ಇದೆ. ಇದನ್ನ ಹೋಗ್ಲಾಡಿಸ್ಬೇಕು ಅಂತಾನೆ ಯೂನಿವರ್ಸಿಟಿಗಳಲ್ಲಿ ಕೋರ್ಸ್ ತಗೊಂಡ್ಬರ್ತೀನಿ. ಹೆಂಗೀಗ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಇದೆ, ಹೆಂಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಇದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಕೋರ್ಸ್ ಕೂಡ ಬರಬೇಕು ಅನ್ನೋದು ನನ್ನ ಹೋರಾಟ. ಸೊ ಹಾಗಾಗಿ ನನಗೆ ಕ್ಲೈಂಟ್ಸ್ಗಳು ಹೊರ ದೇಶದಲ್ಲಿ, ಹೊರ ರಾಜ್ಯದಲ್ಲಿ, ಹೊರಗಡೆಯಿಂದನೂ ಬರ್ತಾರೆ. ಸೊ ದುಬೈಲಿಂದ ಬರ್ತಾರೆ, ಸಿಂಗಾಪುರ್, ಮಲೇಷಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಅಲ್ಲೆಲ್ಲ ನನ್ನ ಕ್ಲೈಂಟ್ಸ್ಗಳು ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಸರ್ ಅಂತ ಕಾಲ್ ಮಾಡ್ತಾರೆ. ಸರ್ ನಂದೊಂದು ಕಂಪನಿ ರನ್ ಮಾಡಬೇಕು, ನನಗೊಂದು ಸಾಫ್ಟ್ವೇರ್ ಬೇಕು, ನನಗೆ ಪ್ರಾಡಕ್ಟ್ ಬೇಕು, ನನ್ನ ಕಂಪನಿ ಪ್ರಾಫಿಟ್ ಅಲ್ಲಿ ಲಾಸ್ ಅಲ್ಲಿ ಇದೆನಾ ಸ್ವಲ್ಪ ಸ್ಟಡಿ ಮಾಡಿ, ನಾವೇನ್ ಟ್ರೈನಿಂಗ್ ಕೊಡಬೇಕು. ಯಾಕಂದ್ರೆ ಏಷ್ಯಾದಲ್ಲಿ ನಾನು ಒಬ್ಬನೇ ಇರೋದು, ಇಷ್ಟು ಓದಿರೋದು ಸದ್ಯಕ್ಕೆ. ಹಾಗಾಗಿ ನನಗೆ ಫೋನ್ ಮಾಡಿ ಕೇಳ್ತಾರೆ, ತಿಳ್ಕೊಂತಾರೆ, ನಾನು ಗೈಡ್ ಮಾಡ್ತೀನಿ. ಸೊ ಹೊಸ ಸ್ವಂತ MLM ಕಂಪನಿ ಮಾಡೋ MDಗಳು ಕೂಡ ಬರ್ತಾರೆ, ಲೀಡರ್ಸ್ಗಳು ಬರ್ತಾರೆ, ಅವ್ರಿಗೆಲ್ಲ ಗೈಡ್ ಮಾಡ್ತಾ ಇದ್ದೀನಿ. ನನ್ನ ಬಿಡುವಿನ ಸಮಯದಲ್ಲಿ ಪುಸ್ತಕ ಬರಿತೀನಿ, ಮತ್ತೆ ಹಾಗೆ ಜನರಿಗೆ ಸಂಪರ್ಕ ಮಾಡಿ ಒಂದು ಝೂಮ್ ಮೀಟಿಂಗ್ ಮಾಡಿ ಅವ್ರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಅರ್ಥ ಮಾಡಿಸ್ತೀನಿ, ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ. ಓಕೆ ಫೈನ್, ಇದಿಷ್ಟು ನನ್ನ ಬಗ್ಗೆ.
ಇದನ್ನೆಲ್ಲ ಸೈಡಿಗೆ ಇಟ್ಬಿಡೋಣ. ಓಕೆ, ಹಾಗಾಗಿ ಇವತ್ತಿನ ದಿನ ತುಂಬಾ ಸ್ಪೆಷಲ್ ಯಾಕೆ ಆಗೋದಿದೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಇವತ್ತೊಂದು ಒಳ್ಳೆ ಟಾಪಿಕ್ ತಗೊಂಡ್ಬಂದಿದ್ದೀನಿ. ಆಮೇಲೆ ಕ್ಲೈಮ್ಯಾಕ್ಸ್ ಮಾತ್ರ ಇಟ್ಸ್ ಐ ಓಪನರ್. ಕ್ಲೈಮ್ಯಾಕ್ಸ್ ಐ ಓಪನರ್ ಇದೆ. ಓಕೆ, ಈಗ ಟೈಮ್ ಇಟ್ಕೊಳ್ಳಿ, ಕರೆಕ್ಟ್ ಆಗಿ ನಾವು ವಿಷಯಕ್ಕೆ ಬರ್ತೀನಿ. ಸಮಯ 12:30 ಆಗಿದೆ. 1:10ಕ್ಕೆ ಐ ಆಮ್ ಗೋಯಿಂಗ್ ಟು ಕ್ಲೋಸ್ ದ ಟಾಪಿಕ್. ಕ್ಲಿಯರ್? ಸೊ 40 ನಿಮಿಷ ದೂರ ಕುತ್ಕೊಳ್ಳಿ ಮೊಬೈಲ್ ಇಂದ. 40 ನಿಮಿಷ ನಾನು ಹೇಳೋದನ್ನ ಕೇಳ್ಕೊಳ್ಳಿ. 40 ನಿಮಿಷ ಪೇಪರು ಪೆನ್ನು ತಗೊಂಡು ಕುತ್ಕೊಳ್ಳಿ. ನಾನು ಒಂದೊಂದೇ ಪಾಯಿಂಟ್ಸ್ ಬಗ್ಗೆ ಮಾತಾಡ್ತೀನಿ. ಆಮೇಲೆ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ. ಯಾವುದೇ ಪುರಾವೆಗಳು ಇಲ್ಲದೆ, ಯಾವುದೇ ಸುಳ್ಳು ತಾರಾತಿಗಡಿ ಸುಮ್ಮನೆ ಪಂಪ್ ಹೊಡೆಯೋದಕ್ಕೆ ಮೋಟಿವೇಶನ್ ಮಾಡೋದಕ್ಕೆ ಮಾತಾಡಲ್ಲ. ಐ ಆಮ್ ಗಿವಿಂಗ್ ಯು ದ ಇಂಡಸ್ಟ್ರಿ ಪಿಕ್ಚರ್ ಅನ್ನ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಹೇಳೋದಕ್ಕೆ ಹೋಗ್ತಾ ಇರೋದೇನು ಅಂದ್ರೆ, ಸರ್ ನೆಟ್ವರ್ಕ್ ಮಾರ್ಕೆಟಿಂಗು MLM ಡೈರೆಕ್ಟ್ ಸೆಲ್ಲಿಂಗ್ ಬೇರೆ ಬೇರೆನಾ? ನೋ, ಆಲ್ ದ ವರ್ಡ್ ಇಸ್ ಕಾಲ್ಡ್ ಸೇಮ್. ಓಕೆ ಸರ್, ವಾಟ್ ಈಸ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂಡ್ ವಾಟ್ ಈಸ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ? ಈಗ ನೀವೇನ್ ಕೆಲಸ ಮಾಡ್ತಾ ಇದ್ದೀರೋ ಅದಕ್ಕೆ ಒಂದು ಕಂಪನಿ ಅಂತ ಹೇಳ್ತಾರೆ. ಇಂಡಸ್ಟ್ರಿ ಅಂದ್ರೆ ಆ ರೀತಿ ಹಲವಾರು ಕಂಪನಿಗಳು ಇರೋದಕ್ಕೆ ಒಂದು ಇಂಡಸ್ಟ್ರಿ ಅಂತ ಹೇಳ್ತಾರೆ. ಸೊ ನಿಮ್ಮ ಕಂಪನಿಯಲ್ಲಿ ನೀವು ಹೇಗೆ ಗ್ರೋತ್ ಆಗಬೇಕು, ನಿಮ್ಮ ಕಂಪನಿಯಲ್ಲಿ ಹೇಗೆ ನೀವು ಬೆಳಿಬೇಕು ಅಂತ ಹೇಳಿದ್ರೆ ನೀವು ಲೀಡರಿನ ಸಹಾಯವನ್ನ ತಗೋಬೇಕು. ನಿಮ್ಮ ಅಪ್ಲೈನ್ ಅಂತ ಕರೀತಾರೆ. ಅದರಲ್ಲಿ ಎಲ್ಲ ಅಪ್ಲೈನ್ ಅಲ್ಲ, ಆಕ್ಟಿವ್ ಅಪ್ಲೈನ್ ಅಂದ್ರೆ ಹೂ ಇಸ್ ಆಕ್ಟಿವ್ ಇನ್ ದ ಸಿಸ್ಟಮ್ ಈಸ್ ಕಾಲ್ಡ್ ಆಕ್ಟಿವ್ ಅಪ್ಲೈನ್. ಸೊ ಆಕ್ಟಿವ್ ಅಪ್ಲೈನ್ ಏನ್ ಹೇಳ್ತಾರೆ ಅದನ್ನ ನೀವು ಪಾಲನೆ ಮಾಡಬೇಕು. ಆಕ್ಟಿವ್ ಅಪ್ಲೈನ್ ನ ಬಿಟ್ಟು ಕೊಡಬಾರ್ದು. ಆಕ್ಟಿವ್ ಅಪ್ಲೈನ್ ಜೊತೆಗಿದ್ರೆ ನಿಮಗೆ ಅವರು ಮುಂದೆ ಬೆಳೆಸ್ತಾ ಹೋಗ್ತಾರೆ. ನೀವು ಅಪ್ಲೈನ್ ಇಲ್ಲದೆ ಈ ಬಿಸ್ನೆಸ್ ಅಲ್ಲಿ ಬೆಳೆಯೋದಕ್ಕೆ ಆಗಲ್ಲ. ಬಹಳ ಜನಕ್ಕೆ ಈಗೋ ಇರುತ್ತೆ, ನಾನ್ ಯಾಕೆ ಇವಳ ಮಾತು ಕೇಳ್ಬೇಕು, ನನಗಿನ್ನ ಚಿಕ್ಕವಳು, ಇವಳು ಹೆಣ್ಣು ಹುಡುಗಿ, ನಾನ್ ಯಾಕೆ ಅವನ್ ಮಾತು ಕೇಳ್ಬೇಕು, ಅವನಿನ್ನು ಬಚ್ಚ, ನನ್ನ ಮಗನ ವಯಸ್ಸಿನವನು. ಈ ರೀತಿಯಾದಂತ ಮಿಸ್ಕನ್ಸೆಪ್ಷನ್ ಇರುತ್ತೆ. ಗೆಟಿಂಗ್ ಇದನ್ನ ಹೋಗ್ಲಾಡಿಸೋದಕ್ಕೆ ಎಜುಕೇಶನ್ ಬೇಕು, ಟ್ರೈನಿಂಗ್ ಬೇಕು. ಓಕೆ, ಇವತ್ತು ನನ್ನ ಗುರು ಯಾರು ಗೊತ್ತಾ? ನನ್ನ ಹೀರೋ. ಓಕೆ, ನನ್ನ ಮೆಂಟರ್, ನನ್ನ ಸ್ವಂತ ತಮ್ಮ, ನನಗಿನ 2 ವರ್ಷ ಚಿಕ್ಕವನು, ಶಮಿತ್ ಅಂತ. ಅವನೇ ನನಗೆ ಹೇಳಿದ್ದು, ಅಣ್ಣ ನೀನ್ ಜಾಬ್ ಮಾಡಬೇಡ, ಬಿಸ್ನೆಸ್ ಮಾಡೋಣ ಅಂತ. ನೀನ್ ಜಾಬ್ ಮಾಡಿದ್ರೆ ನೀನು 50 ವರ್ಷಕ್ಕೆ ದುಡಿತೀಯ, ಬಿಸ್ನೆಸ್ ಮಾಡಿದ್ರೆ 5 ವರ್ಷಕ್ಕೆ ದುಡಿತೀಯ, ಜಲ್ದಿ ರಿಟೈರ್ಡ್ ಆಗ್ತೀಯ ಅಂತ ನನ್ನ ತಲೆಯಲ್ಲಿ ಹುಳ ಬಿಟ್ಟಿದ್ದೆ ಅವನು. ನನಗೆ ಅದು ಗೊತ್ತೇ ಇರಲಿಲ್ಲ. ನಾನೇನು ಅನ್ಕೊಂಡಿದ್ದೆ, ಕೆಮಿಕಲ್ ಇಂಜಿನಿಯರು, ಚೆನ್ನಾಗಿ ಓದ್ಬೇಕು, ಜಾಬ್ ಮಾಡಬೇಕು ಅಂತ ಅಷ್ಟೇ ನನ್ನ ತಲೆಯಲ್ಲಿ. ಯಾಕಂದ್ರೆ ಅಪ್ಪ ಅಮ್ಮನೂ ಅದೇ ಹೇಳಿದ್ರು, ಸ್ಕೂಲು ಕಾಲೇಜು ಅದೇ ಹೇಳಿದ್ದು, ನೀನ್ ಚೆನ್ನಾಗಿ ಓದು, ಜಾಬ್ ಮಾಡು. ಹೀಗೆ ನಮಗೆ ಸಮಾಜ ಒಂದು ಚೌಕಟ್ಟು ಈ ತರ ಹಾಕ್ಬಿಟ್ಟಿದೆ, ಆ ಕಡೆ ಈ ಕಡೆ ನೋಡ್ಬೇಡ ಅಂತ. ನೀನ್ ಹೆಣ್ಮಗಳು, ನೀನ್ ಬಿಸ್ನೆಸ್ ಮಾಡಬೇಡ, ಹೆಣ್ಮಕ್ಳ ಕೈಲೇ ಸಕ್ಸಸ್ ಆಗಕ್ಕಾಗಲ್ಲ, ಹೆಣ್ಮಕ್ಳಿಗೆ ಇದೆಲ್ಲ ಅಲ್ಲ, ಇದೆಲ್ಲ ಸೋಪು ಅದೆಲ್ಲ ಸೇಲ್ ಮಾಡೋದು, ಅವೆಲ್ಲ ಹೊಲಸು ಬಿಸ್ನೆಸ್ಸು, ಹೆಣ್ಮಕ್ಳಿಗಲ್ಲ ಇದೆಲ್ಲ. ಹೆಣ್ಮಕ್ಳು ಜಾಬ್ ಮಾಡ್ಬೇಕು, ಹೆಣ್ಮಕ್ಳು ಮನೆ ಕೆಲಸ ಮಾಡ್ಬೇಕು, ಅಷ್ಟಕ್ಕೆ. ಹೆಣ್ಮಕ್ಳು ಯಾವತ್ತು ಬಿಸ್ನೆಸ್ ಮಾಡಬಾರ್ದು. ಹೆಣ್ಮಕ್ಳು ಬಿಸ್ನೆಸ್ ಮಾಡಿದ್ರೆ ಉದ್ಧಾರ ಆಗಲ್ಲ, ಹೆಣ್ಮಕ್ಳು ಆಗಲ್ಲ. ಹಿಂಗ್ ಮಾಡಿ 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 ಆ ಹೆಣ್ಮಕ್ಳಿಗೆ ಭಯ ಹುಟ್ಟಿಸ್ಬಿಡುತ್ತೆ. ಅವ್ ಬಿಸ್ನೆಸ್ ಮಾಡಬಾರ್ದಂತಪ್ಪ, ಅಯ್ಯೋ ಹೆಣ್ಮಕ್ಳು ದುಡಿಬಾರ್ದಂತಪ್ಪ, ಹೆಣ್ಮಕ್ಳು 5,000 ಜಾಬ್ ಮಾಡ್ಬೇಕಂತ ಅಷ್ಟೇ ಅಂತೆ, ಹೆಣ್ಮಕ್ಳು ಮನೇಲಿ ಇರ್ಬೇಕು ಅಷ್ಟೇ ಅಂತೆ. ಹಿಂಗೆ ತಲೆಯಲ್ಲಿ ಸಮಾಜ ಇದನ್ನ ತುಂಬಿಟ್ಟಿದೆ. ಇನ್ನು ನಮಗೆ ಗಂಡಸರಿಗೆ ಏನ್ ತುಂಬಿದೆ? ನೀನ್ ಚೆನ್ನಾಗಿ ಓದ್ಬೇಕು, ಜಾಬ್ ಮಾಡ್ಬೇಕು, ಚೆನ್ನಾಗಿ ಓದ್ಬೇಕು, ಜಾಬ್ ಮಾಡ್ಬೇಕು. ನೀವು ಓದ್ಬೇಕಾದ್ರೆ ಎಣ್ಣೆ ಹೊಡಿ, ನೀನು ಓದ್ಬೇಕಾದ್ರೆ ಲವ್ ಮಾಡು, ನೀನು ಓದ್ಬೇಕಾದ್ರೆ ಆಪಲ್ ಮೊಬೈಲ್ ಕೊಡಿಸ್ತೀನಿ ಅಪ್ಪ ಅಮ್ಮ, ನೀನು ಓದ್ಬೇಕಾದ್ರೆ ಬೈಕ್ ಕೊಡಿಸ್ತೀನಿ 2 ಲಕ್ಷದ್ದು. ಬಟ್ ಓದ್ಬೇಕಾದ್ರೆ ಬಿಸ್ನೆಸ್ ಮಾಡಬೇಡ. ಓದ್ಬೇಕಾದ್ರೆ ಫೋಕಸ್ ಮಾಡು, ಓದಿನ ಕಡೆಗೆ ಫೋಕಸ್ ಮಾಡು. ಎಣ್ಣೆ ಹೊಡಿ, ಪಿಕ್ಚರ್ ನೋಡು, RCB ನೋಡು, ಅವನ್ ಕಾಲ್ ಕೆಳಗಡೆ ಹೋಗಿ ಕೂರ್ಕೊಂಡ್ ಸಾಯ್ಲಿ, ಕುತ್ತಿಗೆ ಮೇಲೆ ಕಾಲಿಟ್ಟು ಸಾಯಿಸ್ಲಿ. ನನ್ನ ಮಗ RCB ಫ್ಯಾನ್ ಗೊತ್ತಾ? ನನ್ನ ಮಗನ ಹತ್ರ ಆಪಲ್ ಮೊಬೈಲ್ ಇದೆ ಗೊತ್ತಾ? ನನ್ನ ಮಗ ಗ್ರೇಟ್ ಗೊತ್ತಾ? 2 ಲಕ್ಷದ ಬೈಕ್ ತಗೊಂಡು ಹೋಗ್ತಾ ಇದ್ದಾನೆ, ರೇಸ್ ಮಾಡ್ತಾನೆ, ವೀಕೆಂಡ್ ಅಲ್ಲಿ NHL ಹೋಗ್ತಾನೆ, ಫುಲ್ ಸ್ಪೀಡಲ್ಲಿ ಗಾಡಿ ಓಡಿಸ್ತಾನೆ ನನ್ನ ಮಗ. ಹಿಂಗೆ ಅಪ್ಪ ಅಮ್ಮ. ನನ್ನ ಮಗ ಸ್ಕಿಲ್ ಡೆವಲಪ್ಮೆಂಟ್ ಕಲಿಬಾರ್ದು, ನನ್ನ ಮಗಳು ಸ್ಕಿಲ್ ಡೆವಲಪ್ಮೆಂಟ್ ಹೋಗ್ಬಾರ್ದು. ಬ್ಯೂಟಿ ಪಾರ್ಲರ್ಗೆ 5,000 ಖರ್ಚು ಮಾಡ್ತಾಳೆ ನನ್ನ ಮಗಳು ಗೊತ್ತಾ ಸರ್? ಇನ್ನು ಚಿಕ್ಕ ಹುಡುಗಿ ಸರ್,
₹5,000 ಖರ್ಚು ಮಾಡ್ತಾಳೆ ಬ್ಯೂಟಿ ಪಾರ್ಲರ್ಗೆ ನನ್ನ ಮಗಳು. ಐ ಆಮ್ ವೆರಿ ಪ್ರೌಡ್. ಬಟ್ ನನ್ನ ಮಗಳು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಿಗೆ ಬೇಡ ಸರ್. ನನ್ನ ಮಗಳಿಗೆ ನಾನು ಎಲ್ಲೂ ಹಾಕಲ್ಲ ಸರ್. ಅವಳು ಬಿಸ್ನೆಸ್ ಮಾಡಬಾರ್ದು ಸರ್. ಬಟ್ ಇದೇ ಮಗಳು ಲವ್ ಮಾಡ್ಬೋದು, ಇದೇ ಮಗಳು ಓಡಾಡ್ಬೋದು, ಪಿಕ್ಚರು, ಪಬ್ಬು, ಬಾರು ಅಂತ. ಇವತ್ತು 90% ಎಲ್ಲರೂ ಅಲ್ಲ, ಇನ್ನು ಸಂಪ್ರದಾಯ ಉಳಿದಿದೆ. ಕೆಲವೊಬ್ರು ಮನೇಲಿ ಒಳ್ಳೆ ಅಪ್ಪ ಅಮ್ಮನೂ ಇದ್ದಾರೆ, ಒಳ್ಳೆ ವಿದ್ಯಾರ್ಥಿಗಳು ಇದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ. ನಾನು ಅವ್ರ ಬಗ್ಗೆ ಹೇಳ್ತಾ ಇಲ್ಲ, ಹಾಳಾಗ್ತಾ ಇರೋರ ಬಗ್ಗೆ ಹೇಳ್ತಾ ಇರೋದು. ಇವತ್ತು MG ರೋಡ್ ಹೋದ್ರೆ, ಕೋರ್ಮಂಗ್ಲ ಹೋದ್ರೆ ಸಾಟರ್ಡೆ ಸಂಡೇ 15 ವರ್ಷದ ಹುಡುಗ ಹುಡುಗಿ ಹಾಗೂ 22 ವರ್ಷದ ಹುಡುಗ ಹುಡುಗಿ ಇವರೇ ಸಿಗ್ತಾರೆ 90%. ಏನಾಗ್ತಾ ಇದೆ ಸಮಾಜ? ಅದು ಆಗೋದಕ್ಕೆ ಬಿಡೋದಕ್ಕೆ ರೆಡಿ ಇದ್ದಾರೆ ಅಪ್ಪ ಅಮ್ಮ. ಸರ್ ನನ್ನ ಮಗ ವೀಕೆಂಡ್ ಪಾರ್ಟಿ ಮಾಡ್ತಾರೆ ಸರ್. ಬಟ್ ವೀಕೆಂಡ್ ಅಲ್ಲಿ ನನ್ನ ಮಗಳು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಲೀರಿ, ಮನಿ ಮ್ಯಾನೇಜ್ಮೆಂಟ್ ಕಲೀರಿ, ಸಿಸ್ಟಮ್ ಕಲೀಲಿ, ನನ್ನ ಮಗಳು ಬದಲಾವಣೆ ಆಗ್ಲಿ, ಇದನ್ನ ಬಯಸಲ್ಲ ಅಪ್ಪ ಅಮ್ಮ. ಬಿಸ್ನೆಸ್ ಮಾಡ್ಬೇಕಾ? ಅದ್ಯಾವ ಕಂಪನಿ ಅದು? ಮಕ್ಳಿಗೆ ಹಾಳು ಮಾಡಕ್ಕೆ ಬಿಸ್ನೆಸ್ ಹೇಳ್ಕೊಡ್ತಾರ? ಅವನು ಜೂಮ್ ಮೀಟಿಂಗ್ ಮಾಡ್ತಾನ, ನಿನಗೆ ಉದ್ಧಾರ ಆಗು ಅಂತ ಹೇಳ್ತಾನ ಅವನು. ನಿನ್ನ ಅಪ್ಲೇನು ಯಾವನವನು? ನಿಮಗೆಲ್ಲ ತಲೆ ಬ್ರೈನ್ ವಾಶ್ ಮಾಡ್ತಾ ಇದ್ದಾರ? ಇದು ಮಧ್ಯಮ ವರ್ಗದವರ ತಂದೆ ತಾಯಿ ಸಮಾಜ ಹಿಂಗಾಗ್ಬಿಟ್ಟಿದೆ. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ, ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ. ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ. ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸ ಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸ ಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳು ಉಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನ ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸ ಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸ ಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿ ಇರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ.
ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಭಾಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದ್ದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನು ಓದಿಬಿಟ್ಟು ತುಂಬ ಇನ್ಕಮನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರಿಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಬೋದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲೇಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.